ನಮಸ್ಕಾರ. ಹರಿ ಓಂ ಎಲ್ಲರಿಗೂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು 1-10-19 ಮತ್ತು 26 ಹುಟ್ಟಿರೋ ಅಂತಹ ಡೇಟ್ ಆಫ್ ಬರ್ತ್ ಅವರು ಈ ವರ್ಷದ ಒಂದು ರಾಶಿ ನಕ್ಷತ್ರ ಮತ್ತು ಅವ್ರಿಗೆ ರಾಜಯೋಗ ಯಾವ ತರ ಇದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. 1-10-19-28 ಎಲ್ಲ ಕೂಡಿದ್ರು ಒಂದು ಸಂಖ್ಯೆಯಿಂದಾನೇ ಬರುತ್ತೆ ನೋಡಿ ಸ್ನೇಹಿತರೆ. 1 ಅಂದ್ರೇನೆ ಸೂರ್ಯನ ನಂಬರೇ 1 ಆಗಿರೋದ್ರಿಂದ ಅವ್ರು ಏನ್ ಮುಟ್ಟಿದ್ರು ಚಿನ್ನನೇ, ಏನ್ ಕೆಲ್ಸ ಕೈ ಹಾಕಿದ್ರು ರಾಜಯೋಗ ಸಕ್ಸಸ್ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಸೂರ್ಯ ಎಷ್ಟು ಚೆನ್ನಾಗಿ ಜಗತ್ತಿಗೆ ಒಂದು ಬೆಳಕಾಗಿ ಅವನು ಎಷ್ಟು ಒಂದು ತೇಜಸ್ಸಾಗಿರ್ತಾರೋ, ಈ ಒಂದೇ ನಂಬರ್ ಅಲ್ಲಿ ಹುಟ್ಟಿರೋರು ಅದೇ ತೇಜಸ್ಸಾಗಿರ್ತಾರೆ. ತುಂಬಾ ಚೆನ್ನಾಗಿ ಅವರು ಬಾಳಿ ಬದುಕ್ತಾರೆ. ಅವ್ರಿಗೆ 7.5 ನಡೀತಿದ್ರು ಈ 2026 ಈ ವರ್ಷ ಅವ್ರಿಗೆ ತುಂಬಾ ಒಂದು ಯೋಗ ಇದೆ. ಯೋಗದಲ್ಲಿ ಅವರು ಹುಟ್ಟಿರ್ತಾರೆ. 1ನೇ ನಂಬರೇ ಯೋಗ ಸ್ನೇಹಿತರೆ. ಅವ್ರಿಗೆ ಆಪೋಸಿಟ್ ನಂಬರ್ ಅಂದ್ರೆ ತುಂಬಾ ವೈರಿಯತ್ವ ಇರೋ ನಂಬರ್ ಅಂದ್ರೆ 8ನೇ ನಂಬರು. 8 ಅಂದ್ರೆ ನೋಡಿ ಶನಿ ಮಹಾತ್ಮ ಮತ್ತೆ ಸೂರ್ಯ ದೇವನಿಗೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ, ಅಷ್ಟೇ ಒಂದು ವೈರಿ ಆಗಿರೋದ್ರಿಂದ ಆ ಮನೇಲಿ ಯಾರನ್ನ 8ನೇ ನಂಬರ್ ಇದ್ರೆ ಅಥವಾ ಹೆಂಡತಿ ಇದ್ರೆ ಮಕ್ಳಿದ್ರೆ ಅವರು ಬಹಳ ಒಂದು ಎಚ್ಚರಿಕೆ ಆಗಿರ್ಬೇಕಾಗುತ್ತೆ. ಅವ್ರಿಗೆ ಯಾವತ್ತಿದ್ರು ಕೊನೆವರೆಗೂ ಅಣಿಯೋದೇ ಇಲ್ಲ. ಅವ್ರಿಬ್ರು ಆಪೋಸಿಟ್ ಆಗೇ ಇರ್ತಾರೆ. ಮತ್ತೆ ಅವ್ರಿಗೆ ತುಂಬಾ ಒಂದು ಲಕ್ಕಿ ಕೊಡುವಂತ ನಂಬರ್ ಅಂದ್ರೆ ಎಲ್ಲಾ ನಂಬರು ಲಕ್ಕಿಯಾಗೇ ಇರುತ್ತೆ. 1-9 ಮಧ್ಯದಲ್ಲಿ 8ನೇ ನಂಬರ್ ಒಂದು ತೆಗಿಬೇಕಷ್ಟೇನೆ. ಹಂಗಾಗಿ ಮತ್ತೆ ಅವ್ರು ಏನು ಅಂದ್ರೆ ಒಂದು ಲೀಡರ್ಶಿಪ್ ಆಗಿ ನಾವು ಬೆಳಿಬೇಕು ಅನ್ನೋ ಆಸೆ, ರಾಜನಂಗಿರ್ಬೇಕು ಅನ್ನೋ ಆಸೆ. ಅವ್ರು ಹುಟ್ಟೋ ಮನೇನೆ ಯೋಗದಲ್ಲಿ ಹುಟ್ಟಿರ್ತಾರೆ. ಯೋಗದ ಮನೇಲಿ ಅವರು ಒಂದು ಜನಿಸಿರ್ತಾರೆ. ಮತ್ತೆ ಅವರು 10 ಜನ ಗುಂಪಲ್ಲಿ ನಾನೊಬ್ಬ ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ನಾನೇ ಮೇನ್ ಆಗಿರ್ಬೇಕು, ನಾನು ಲೀಡರ್ ಆಗೇ ಇರ್ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿರುತ್ತೆ. ದುಡಿಮೆ ಕಡಿಮೆ ಇದ್ರು ನಾನು ಲೀಡರ್ ಆಗ್ಬೇಕು ಅನ್ನೋ ಒಂದು ಮಹತ್ವ ಅವರಲ್ಲಿ ಇರುತ್ತೆ. ಮತ್ತೆ ಯಾರ ಹತ್ರನೂ ಅವ್ರ ಸಹಾಯ ಕೇಳಕ್ಕೆ ಹೋಗಲ್ಲ. ಎಂತ ಕಷ್ಟ ಬಂದ್ರು ನಾನೇನು ಅವನ್ನ ಕೇಳೋದು, ನನ್ಗೇನು ಅಂತ ಅವ್ರು ಹಿಂಜರುಗ್ತಾರೆ. ಆದ್ರೆ ಇವ್ರ ಹತ್ರ ಒಂದು ಸಹಾಯ 1ನೇ ತಾರೀಕು ಅಲ್ಲಿ ಹುಟ್ಟಿರೋರ ಹತ್ರ ಒಂದು ಸಹಾಯಕ್ಕೆ ಅಂತ ಯಾರನ್ನ ಬಂದ್ರೆ ಇನ್ನೊಬ್ರು ಕೈ ಕಾಲನ ಹಿಡ್ದು ಚಿಂತೆ ಇಲ್ಲ, ಅವ್ರಿಗೆ ಒಂದು ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಅವ್ರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರು ಮಾತ್ರ ಯಾವ್ದೇ ಕಾರಣಕ್ಕೂ ಒಂದು ಸಹಾಯ ತಗೊಳ್ಳೋದಿಲ್ಲ ನೋಡಿ ಸ್ನೇಹಿತರೆ. 1-10-19-28 ಎಲ್ಲ 1ನೇ ನಂಬರು. ಈ ವರ್ಷ ಕೂಡಿದ್ರೆ 20 ಮತ್ತು 2026 ಇಷ್ಟು ಕೂಡಿದ್ರು 10 ಬರುತ್ತೆ. 10ರಲ್ಲಿ ನಂಬರ್ 1 ನಾವು ತಗೊಳ್ಳೋದ್ರಿಂದ ಇದು ನಂಬರ್ 1 ವರ್ಷನೇ ಆಗಿರುತ್ತೆ. ಹಂಗಾಗಿ ಈ 1ನೇ ತಾರೀಕು ಅವ್ರಿಗೆ ಈ ವರ್ಷ ಬಹಳ ಲಕ್ಕಿ. ಮುಟ್ಟಿದೆಲ್ಲ ಚಿನ್ನ, ಬಹಳ ಆರೋಗ್ಯವಾಗಿರ್ತಾರೆ. ಮತ್ತೆ ಏನು ಇವರು ಈ ವರ್ಷ ಒಂದು ಬಿಸ್ನೆಸ್ ಮಾಡ್ಬೇಕು, ಒಂದು ಕೆಲಸ ಮಾಡ್ಬೇಕು ಅನ್ನೋರು ಈ ವರ್ಷ ನೀವು ಮಾರ್ಚ್ ತಿಂಗಳಲ್ಲಿ, ಅದ್ರಲ್ಲೂ ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿದೆಯಲ್ಲ ಬಹಳ ಯೋಗ ಕೊಡೋಂತ ವಾರ ಆಗಿದೆ, ತಿಂಗಳಾಗಿದೆ. ಈ ಮಾರ್ಚ್ ತಿಂಗಳಲ್ಲಿ 12, 3, 12, 21, 30 ಈ 4 ದಿವಸಗಳಲ್ಲಿ ನೀವೇನೇ ಒಂದು ಪ್ರಾರಂಭ ಮಾಡಿ ರಾಜಯೋಗ ಒಲಿದು ನಿಮ್ಗೆ ಬರುತ್ತೆ. ಕೈ ಹಾಕಿದ ಕೆಲ್ಸ ಎಲ್ಲ ಸಿಕ್ಕುತ್ತೆ ನೋಡಿ. ಇಲ್ಲಿಂದ ವಿದೇಶಕ್ಕೆ ಹೋಗ್ಬೇಕು ಅಂತ ನೀವು ಬಹಳ ಆಸೆ ಪಟ್ಟಿದ್ರೆ ಅಂತವ್ರು ಸಹ ಇದು ತುಂಬಾ ಒಳ್ಳೆ ಯೋಗ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ KSIS ಎಕ್ಸಾಮ್ ಬರ್ದಿರೋರು, ಮತ್ತೆ ಅವ್ರು ತುಂಬಾ ದೊಡ್ಡ ಅಧಿಕಾರಕ್ಕೆ ಹೋಗ್ಬೇಕು ಅಂತ, ಒಂದು ಒಳ್ಳೆ ಪೋಸ್ಟ್ ಹೋಗ್ಬೇಕು ಅಂತ ಇರೋರು, ಒಂದು ಟ್ರಾನ್ಸ್ಫರ್ ಮೇಲೆ ಪೋಸ್ಟ್ ಹೋಗ್ಬೇಕು ಅಂತ ಇರೋರು, ಪ್ರತಿಯೊಬ್ರು ಈ ಕೈ ಹಾಕಿದ್ರೆ ಅವ್ರಿಗೆ ಕೆಲಸ ಖಂಡಿತ ಆಗುತ್ತೆ. ಯಾಕೆಂದ್ರೆ ಈ ಯೋಗನೇ ಹಂಗಿದೆ. ಈ ವರ್ಷ ನಂಬರ್ 1 ಯೋಗ. 2026 ಕೂಡಿದ್ರೆ 1 ಬರುತ್ತೆ. ಮತ್ತೆ ಈ ಏನು 1-19 10ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಬಹಳ ಒಂದು ಯೋಗ ತರ ಅಂತ ವರ್ಷ ಆಗಿದೆ. ಇವರು ಒಂದು ತುಂಬಾ ಆರಾಧನೆ ಮಾಡ್ಬೇಕಾಗಿರೋದು ವಿಷ್ಣು ದೇವರನ್ನ ಆರಾಧನೆ ಮಾಡ್ಬೇಕು. ಪ್ರತಿ ಬುಧವಾರ ಒಂದು ವಿಷ್ಣು ಗುಡಿಗೆ ಹೋಗ್ಬಿಟ್ಟು ಅವರೊಂದು ಪೂಜೆ ಮಾಡ್ಕೊಂಡ್ ಬನ್ನಿ. ಒಂದು ಕೆಂಪು ದಾರನ ಇವರು ತಗೊಂಡು ಅದಕ್ಕೆ 41 ಗಂಟೆ ಹಾಕಿ ಅವರು ಒಂದು ಕೈ ಕಟ್ಕೋಬೇಕು. ಅದರಿಂದ ಬಹಳ ಯೋಗ ಇರುತ್ತೆ ಅವ್ರಿಗೆ. ಅದನ್ನ ಒಂದು 48 ದಿವಸ ಆ ದಾರ ಬಿಚ್ಚಲೇಬಾರ್ದು. ಒಂದು ಸಂಕಲ್ಪ ಮಾಡ ದಾರ ಕಟ್ಕೊಂಡ್ಬಿಟ್ರೆ ಅವ್ರಿಷ್ಟು ದಿನ ಏನು ಮಾಡಕ್ಕೆ ಆಗಿಲ್ಲ, ಹಂಗೆ ಬೆಳ್ಕೊಂಡಿರ್ತಾರೆ, ಉಣ್ಕೊಂಡ್ ಬೆಳ್ಕೊಂಡಿರ್ತಾರೆ. ಅಂತವ್ರಿಗೆ ಖಂಡಿತ ಯೋಗ ಬರುತ್ತೆ. 1 ವರ್ಷದ ತನಕ
ಫಸ್ಟ್ 48 ದಿನ ಇರ್ಬೇಕು. ಆ ನಂತರ ಅದನ್ನ ಎಲ್ಲಾನು ಒಂದು ಹಳ್ಳಿ ಮರದ ಹತ್ರನೋ ಒಂದು ಏನು ಎಕ್ಕದ ಗಿಡದ ಹತ್ರನೋ ಹಾಕ್ಬಿಟ್ಟು ಆನಂತರ ಮತ್ತೆ ಅವರು ಹೊಸ ದಾರ ತಗೊಂಡ್ ಕಟ್ಕೋಬೇಕು. 1 ವರ್ಷ ತುಂಬಾ ತಕ ಅವ್ರ ಹಂಗೆ ಕಟ್ಕೊಂತ ಬರ್ಲಿ, ಅವ್ರಿಗೆ ಬಹಳ ಯೋಗ ಬರುತ್ತೆ. ಮತ್ತೆ ಎಲ್ಲೋ ಕಲರ್ ಬಟ್ಟೆ ಅವ್ರಿಗೆ ತುಂಬಾನೇ ಆಗ್ಬರುತ್ತೆ. ಅವ್ರೊಂದ್ ಸೈಡ್ ಬಿಸ್ನೆಸ್ ಹೋಗ್ಬೇಕಾ, ಎಲ್ಲೋ ಕಲರ್ ಶರ್ಟ್ ಹಾಕೊಂಡ್ ಹೋಗ್ಬೋದು, ಇಲ್ಲ ಒಂದ್ ಕೆಲ್ಸಕ್ಕೆಲ್ಲನ ಒಂದ್ ಇಂಟ್ರ್ಯೂ ಕರೆದಿರ್ತಾರೆ ಅಲ್ಲಿಗೆ ಹೋಗ್ಬೋದು. ಒಂದ್ ಹೆಣ್ಣು ನೋಡಕ್ಕೆ ಅಂತ ಅವ್ರು ಒಂದು ಮದ್ವೆನೇ ಸೆಟ್ ಆಗಿರಲ್ಲ, ಅಂತ ಟೈಮ್ ನಲ್ಲಿ ಅವ್ರು ಒಂದು ಎಲ್ಲೋ ಕಲರ್ ಬಟ್ಟೆ ಹಾಕೊಂಡ್ ಹೋಗ್ಬೋದು. ಒಂದು ಭೂಮಿ ಖರೀದಿ ಮಾಡುವಾಗ ಹಾಕೊಂಡ್ ಹೋಗ್ಬೋದು ಎಲ್ಲೋ ಕಲರು. ಎಲ್ಲೋ ಕಲರ್ ತುಂಬಾ ರಾಜಯೋಗ ಕೊಡುವಂತ ಅವ್ರಿಗೆ ಬಣ್ಣ ಆಗಿದೆ. ಮತ್ತೆ ಹಸಿರು, ಅದರಲ್ಲೂ ಪಿಸ್ತಾ ಗ್ರೀನು ಅವ್ರಿಗೆ ತುಂಬಾ ಬರುತ್ತೆ. ಪಿಸ್ತಾ ಗ್ರೀನು ಹಾಕೊಂಡ್ ಹೋಗ್ಬೋದು, ಇಲ್ಲಾಂದ್ರೆ ಅವ್ರ ಅರ್ಶಿನ ಕಲರ್ ಬಟ್ಟೆನಾದ್ರೂ ಹಾಕೊಂಡ್ ಹೋಗ್ಬೋದು. ಮತ್ತೆ ಅವರು ಜಾಸ್ತಿ ಗುರುರಾಯರನ್ನ ಆರಾಧನೆ ಮಾಡ್ಬೇಕು. ಕಡಲೆ ಕಾಳನ್ನ ತುಂಬಾ ಉಪಯೋಗಿಸ್ಬೇಕು ಅವರು, ಯಾಕಂದ್ರೆ ಅವ್ರಿಗೆ ಗುರು ನೋಡಿ 1ನೇ ನಂಬರು ಬರೋದ್ರಿಂದ ಸೂರ್ಯನ ಅನುಗ್ರಹ ಇರುತ್ತೆ, ಚಂದ್ರನ ಅನುಗ್ರಹ. ಅವ್ರು ಪ್ರತಿದಿನ ಎದ್ದು ಬಂದು ಸೂರ್ಯ ನಮಸ್ಕಾರ ಮಾಡಿದ್ರೆ ಅವತ್ತು ಅವ್ರಿಗೆ ಆಶೀರ್ವಾದ ಸಿಕ್ತು. ಅವ್ರು ಮುಟ್ಟಿದೆಲ್ಲ ಚಿನ್ನ ಅಂತಾನೆ. ಮರಿದಂಗೆ ಇಷ್ಟು ದಿನ ಯಾರು ಮಾಡಿಲ್ವೋ, ನನ್ ವಿಡಿಯೋ ನೋಡಿದ ತಕ್ಷಣ ಎದ್ದಿದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ, ರಾತ್ರಿ ಚಂದ್ರ ನಮಸ್ಕಾರ ಮಾಡಿ, ನಿಮ್ಗೆಲ್ಲ ಬಹಳ ಒಳ್ಳೇದಾಗುತ್ತೆ. ಮತ್ತೆ ಹೆಚ್ಚು ನಿಮ್ಗೆ ಗುರುಬಲ ಬರಬೇಕು. ಕಡಲೆಕಾಳು ಒಂದು ತುಂಬಾನೇ ಉಪಯೋಗಿಸ್ತಾ ಬನ್ನಿ. ಮತ್ತೆ ದಕ್ಷಿಣಾಮೂರ್ತಿಯವರ ದರ್ಶನ ಮಾಡಿ, ಮತ್ತೆ ಕಡಲೆಕಾಳನ್ನ ಆರನ ಹಾಕಿ, ನಿಮ್ಗೆ ಈ ವರ್ಷ ತುಂಬಾ ಒಳ್ಳೇದಾಗುತ್ತೆ. ಆದಷ್ಟು ನೀವು ಕೆಂಪು ಮತ್ತೆ ನೀಲಿ ಬಣ್ಣ ಮೈ ಮೇಲೆ ಹಾಕ್ಲೇಬೇಡಿ. ಕಪ್ಪು ಬಣ್ಣ ನೀಲಿ ಬಣ್ಣ ಹಾಕ್ದಷ್ಟು ಬೆನ್ನು ಹಟ್ಕೊಂಡ್ ಬರುತ್ತೆ ನಿಮ್ಗೆ ಕಷ್ಟ. ಒಂದು ವೆಹಿಕಲ್ ಅಂತ ಹೋದ್ರು ಅಷ್ಟೇ ಸ್ನೇಹಿತರೆ, ಕಪ್ಪು ಬಣ್ಣದ ಒಂದು ಕಾರ್ ಆಗ್ಬೋದು, ಒಂದು ಬೈಕ್ ಆಗ್ಬೋದು ತಗೋಬೇಡಿ. ನೀಲಿ ಬಣ್ಣನು ಈ ನಂಬರ್ ಅಲ್ಲಿ ಹುಟ್ಟಿರೋರು ಜ್ಞಾಪನ ಮಾಡಿಕೊಳ್ಳಿ. ಆಪೋಸಿಟ್ 8 ಅಂದ್ರೆ ಶನಿ, 1ನೇ ನಂಬರ್ ಆಪೋಸಿಟ್ ಶನಿ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆ ಉಪಯೋಗಿಸ್ಬೇಡಿ, ನೀಲಿ ಬಣ್ಣ ಉಪಯೋಗಿಸ್ಬೇಡಿ. ಆದಷ್ಟು ನೀವು ಕೇರ್ಫುಲ್ ಆಗಿರ್ರಿ. ನಿಮ್ಗೆ ಈ ವರ್ಷ ತುಂಬಾ ಬಂದಿದೆ. ಒಂದು ರಾಜಯೋಗದಲ್ಲಿ ನೀವು ಇದ್ದೀರಾ. ಮತ್ತೆ ನೀವ್ ಏನೇ ಒಂದು ವ್ಯವಹಾರ ಮಾಡ್ಬೇಕು ಅಂದ್ರೆ ನೋಡಿ, 1/10/19ನೇ ಡೇಟ್ ಅಲ್ಲಿ ಯಾವುದೇ ಒಂದು ಫಿಲಂ ರಿಲೀಸ್ ಮಾಡಿದ್ರು ಸಕ್ಸಸ್ಫುಲ್ ಆಗಿದೆಯಂತೆ. ತುಂಬಾ ಒಂದು ಅದು 100 ಡೇಸ್ 150 ಡೇಸ್ ಓಡುವಂತ ಫಿಲಂಗಳಾಗಿದೆಯಂತೆ. ಅವ್ರ ಡೇಟ್ ನ ನೋಡಿ ಸಹ ಆಯ್ಕೆ ಮಾಡಿ ಆ ಡೇಟ್ ಗಳಲ್ಲಿ ಅವರು ಆ ಫಿಲಂ ನ ರಿಲೀಸ್ ಮಾಡ್ತಾರೆ. ಅಂತ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಜನಿಸಿರ್ತೀರಾ. ಕೋಪ ನಿಮ್ಗೆ ಬಹಳನೇ ಇರುತ್ತೆ, ಕೋಪದಿಂದ ಸ್ನೇಹಿತರನ್ನ ಕಳ್ಕೊತೀರಾ. ಆದಷ್ಟು ಒಂದು ಕೋಪ ಕಡಿಮೆ ಮಾಡಿ. ಮನೆಯಲ್ಲಿ ಸ್ವಲ್ಪ ಗುರು ಹಿರಿಯರು ಹೇಳೋದನ್ನ ನೀವೊಂದ್ ಸ್ವಲ್ಪ ತಲೆಗೆ ಹಾಕೋಬೇಕು. ಮತ್ತೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಏನೇ ಒಂದು ಸಂಖ್ಯೆಯನ್ನ ಒಂದು ನಂಬರ್ನ ಆರಿಸ್ಕೋಬೇಕು ಅಂದ್ರೆ 5 ನಿಮ್ಗೆ ತುಂಬಾ ಲಕ್ಕಿ ಕೊಡುವಂತ ನಂಬರ್ ಆಗಿದೆ ಸ್ನೇಹಿತರೆ, ಜ್ಞಾಪನ ಮಾಡಿಕೊಳ್ಳಿ. 5 ತಗೊಳ್ಳೋದ್ರಿಂದ ನೀವೇನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ಮತ್ತೆ ಇನ್ನೊಂದು ನೀವೇನೋ ನಂಬರ್ ಬೇಕು ಅಂದ್ರೆ, ಒಂದು ಫೋನ್ ನಂಬರ್ ತಗೋಬೇಕು ಅಂದ್ರೆ ಲಾಸ್ಟ್ ಅಲ್ಲಿ 5 ಬರೋ ತರ ತಗೊಳ್ಳಿ. ಮತ್ತೆ ಏನಾನ ಮುಖ್ಯವಾಗಿ ಒಂದು ಖರೀದಿ, ಒಂದು ಸಾಮಾನ್ ತಗೊಳಕ್ ಹೋದಾಗ, ಇಲ್ಲ ಒಂದು ಡೀಸೆಲ್ ಹಾಕ್ಸಕ್ ಹೋದಾಗ್ಲೋ, ಒಂದು ಪೆಟ್ರೋಲ್ ಹಾಕ್ಸಕ್ ಹೋದಾಗ್ಲೂ ಅಷ್ಟೇನೆ 1400ಕ್ಕೆ ಹಾಕ್ಸ್ಬೋದು, ಇಲ್ಲ 4100ಕ್ಕೆ ಹಾಕ್ಸ್ಬೋದು. ತುಂಬಾನೇ ನೀವು ಈ ತರ ಎಲ್ಲ ಮಾಡೋದ್ರಿಂದ 5ನೇ ನಂಬರ್ ಅಲ್ಲಿ ನೀವು ಆದಷ್ಟು ನೀವೊಂದು ಸೆಲೆಕ್ಟ್ ಮಾಡ್ಕೊಂತ ಬಂದ್ರೆ ಅದು ಬಹಳ ಒಳ್ಳೇದಾಗುತ್ತೆ. ಮತ್ತೆ ನಿಮ್ಗೆ ನಾರ್ತ್ ತುಂಬಾ ಯೋಗ ಕೊಡುವಂತ ಒಂದು ದಿಕ್ಕಾಗಿದೆ. 3 ಇಲ್ಲ 4 ಹೆಜ್ಜೆ ನೀವು ನಾರ್ತ್ಗೆ ಇಟ್ಟುಬಿಟ್ಟು ಆ ನಂತರ ನೀವು ಯಾವ ಕಡೆ ಬೇಕಾದ್ರೂ ನೀವು ಹೋಗ್ಬೋದು. ಯಾಕಂದ್ರೆ ನೀವೊಂದು ಏನೇ ಒಂದು ವ್ಯವಹಾರ ಮಾಡ್ಬೇಕು ಅಂದ್ರೆ ಒಬ್ಬೊಬ್ರಿಗೆ ಈಸ್ಟ್ ವೆಸ್ಟ್ ಸೌತ್ ಈ ತರ ಎಲ್ಲ ಇರುತ್ತೆ. ನಿಮ್ಮ 1ನೇ ನಂಬರ್ಗೆ ಬಂದಿರುವಂತ ರಸ್ತೆ ಬಂದು ನಾರ್ತ್ ರಸ್ತೆ ಆಗಿರುತ್ತೆ ಸ್ನೇಹಿತರೆ. ಹಂಗಾಗಿ ನೀವ್ ಏನೇ ಒಂದು ವ್ಯವಹಾರ ಮಾಡ್ಬೇಕು ಅಂದ್ರೆ ನೀವು ನಾರ್ತ್ಗೆ ಒಂದು 4 ಹೆಜ್ಜೆ 5 ಹೆಜ್ಜೆ ಮುಂದಿಟ್ಬಿಟ್ಟು ಹೋಗಿ ಬನ್ನಿ. ಲಕ್ಕಿ ನಂಬರ್ ಅಂತ ಬಂದ್ರೆ 5 ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಬಣ್ಣ ಅಂತ ಬಂದಾಗ ಎಲ್ಲೋ ಸೂಪರ್ ಸ್ಟಾರ್, ಆ ಎಲ್ಲೋ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಅದೇ ಹುಡಿಕೊಂಡು ಅದೃಷ್ಟ ನಿಮ್ ಮನೆಗ್ ಬರುತ್ತೆ. ಮತ್ತೆ ಪಿಸ್ತಾ ಗ್ರೀನು ಇವುಗಳನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಅನ್ಕೊಂಡಿರೋ ಕೆಲ್ಸ ಎಲ್ಲ ಈ ವರ್ಷ ಆಗುತ್ತೆ. ತುಂಬಾ ಸೂಪರ್ ಸ್ಟಾರ್ ಆಗುವಂತ ಈ ವರ್ಷ ಆಗಿದೆ. ಮಕ್ಳಿಲ್ದವ್ರ ಮಕ್ಳು ಭಾಗ್ಯ, ಒಂದು ಸಂಸಾರದ ಭಾಗ್ಯ, ಒಂದ್ ಮನೆ ಕಟ್ಟೋ ಭಾಗ್ಯ, ಒಂದ್ ಸೈಟ್ ಖರೀದಿ ಮಾಡುವಂತ ಯೋಗ, ಬಹಳ ಯೋಗ ಇರುವಂತ ಈ ನಂಬರು 1ನೇ ನಂಬರ್ ಆಗಿದೆ.
ಒಂದನೇ ನಂಬರ್ ಆದಷ್ಟು ನೋಡಿ, ಎಷ್ಟೋ ಜನ ವಿದೇಶದಲ್ಲಿದ್ದಾರೆ ಈ ನಂಬರಲ್ಲಿ ಹುಟ್ಟಂತವ್ರು, ಅವ್ರಿಗೂ ಅಷ್ಟೇನೆ. ಮತ್ತೆ ಏನನ ಕೆಲ್ಸ ನಮ್ಗೆ ಮಾಡಕ್ ಆಗಲ್ಲ ಅಂತ ಕೈ ಕಟ್ಕೊಂಡ್ ಕುತ್ಕೋಬೇಡಿ. ಈ ತಿಂಗಳಲ್ಲಿ, ಈ ಮಾರ್ಚ್ ತಿಂಗಳಲ್ಲಿ ನೀವು ಕೈ ನೀವು ಹಿಡ್ದಿದ್ ಕೆಲ್ಸ ಸಕ್ಸಸ್ ಆಗ್ಲೇಬೇಕು ಜಾತಕದ ಪ್ರಕಾರ. ಯಾಕಂದ್ರೆ ಸೂರ್ಯನ ನೀವು ಒಂದು ರಾಶಿ ನಕ್ಷತ್ರ ಆಗಿರೋದ್ರಿಂದ ಸೂರ್ಯ ಯಾವತ್ತೂ ನನ್ನ ಕೈಲಿ ಆಗಲ್ಲ ಅಂತ ಕೈ ಚೆಲ್ಕೊಂಡು ಕುತ್ಕೊಳ್ಳೋದಿಲ್ಲ. ಸರ್ಕಾರಿ ಕೆಲಸದ ಯೋಗನೂ ನಿಮ್ಗಿದೆ, ಲೀಡರ್ಶಿಪ್ ಯೋಗ ಇದೆ, ಮತ್ತೆ ಸಂಪಾದನೆನೂ ಅಷ್ಟೇನೆ. ಮನೇಲಿ ಒಂದು ಒಳ್ಳೆ ಯೋಗದ ಮನೇಲಿ ನೀವು ಹುಟ್ಟಿರ್ತೀರ ಸ್ನೇಹಿತರೆ. ಹಿಂಗಾಗಿ ಎಲ್ಲ ಇರುತ್ತೆ. ಆದಷ್ಟು ನಾನು ಹೇಳಿದ ನಂಬರ್ನ ನೀವು ಫಾಲೋ ಅಪ್ ಮಾಡಿ. ನಿಮ್ಗೆ ತುಂಬಾ ಆಗದೆ ಇರೋ ನಂಬರ್ನ ನಾನು ಹೇಳಿಲ್ಲ, 8 ಮತ್ತೆ 6 ನಂಬರ್ನ ಆದಷ್ಟು ಅವಾಯ್ಡ್ ಮಾಡಿ. ಈ 2 ನಂಬರು ನಿಮ್ಗೆ ಅಷ್ಟೊಂದು ಬರೋದಿಲ್ಲ. ತುಂಬಾ ನಿಮ್ಗೆ ಲಕ್ಕಿ ನಂಬರ್ ಅಂದ್ರೆ 5ನೇ ನಂಬರೇ ನಿಮ್ಗೆ ಬರುತ್ತೆ ಸ್ನೇಹಿತರೆ. ನಾನು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಆದಷ್ಟು ಈ ವರ್ಷನೂ ನಮ್ಮ ಕೂಡಿದ್ರೆ 2026 ಒಂದನೇ ನಂಬರ್ ಅಲ್ಲಿ ಯಾರು ಜನಿಸಿದ್ದೀರಾ ಅವ್ರಿಗೆಲ್ಲ ರಾಜಯೋಗ ಇದೆ. ಖಂಡಿತ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಮತ್ತೆ ರಾಜಯೋಗ ಸುಮ್ನೆ ಬರೋದಿಲ್ಲ, ಶುಭ ಯೋಗನು ಸುಮ್ನೆ ಹುಡಿಕೊಂಡ್ ಬರಲ್ಲ. ಒಂದು ರಾಜ ಆಗ್ಬೇಕು ಅಂದ್ರೆ ಆ ನಂಬರ್ ಅಲ್ಲಿ ಇರುತ್ತೆ. ಒಂದು ಲೀಡರ್ಶಿಪ್ ಆಗ್ಬೇಕು ಅಂದ್ರೆ ಅಷ್ಟೇನೆ ಆ ನಂಬರ್ ಇಂದನೇ ಒಂದು ಲೀಡರ್ ಆಗುವಂತ ಯೋಗ ಬರುತ್ತೆ. ಧೈರ್ಯವಾಗಿ ಈ ವರ್ಷ ನೀವು ಏನೇ ಒಂದು ಬಿಸ್ನೆಸ್ ಆಗ್ಲಿ, ಒಂದು ಎಕ್ಸಾಮ್ ಆಗ್ಲಿ, ಒಂದು ಮದ್ವೆ ವಿಷಯದಲ್ಲಾಗ್ಲಿ ಧೈರ್ಯವಾಗಿ ನೀವು ಕೈ ಹಿಡಿ, ಎದ್ರುಕೊಳ್ಳೇಬೇಡಿ. ಈ ವರ್ಷ ಬಹಳ ಸೂಪರ್ ಸ್ಟಾರ್ ಆಗಿದೆ. 1 ಮತ್ತೆ 19, 10, 28ನೇ ತಾರೀಕಲ್ಲಿ ಹುಟ್ಟೋರ್ಗೆ ಕೈ ಇಟ್ಟಿದೆಲ್ಲ ಸಕ್ಸಸ್ ಆಗ್ಲೇಬೇಕು 100ಕ್ಕೆ 100ರಷ್ಟು. ಆದಷ್ಟು ನಾನು ಹೇಳ್ದಂತಹ ಬಣ್ಣ, ಒಂದು ಸಂಖ್ಯೆನ ಉಪಯೋಗಿಸ್ಕೊಳ್ಳಿ. ಮತ್ತೆ ಏನು ಒಂದು ದಾರ, ಕೆಂಪು ಕಲರ್ ದಾರ ಹೇಳಿದೀನಿ, ಆ ದಾರಕ್ಕೆ ನೋಡಿ ಸ್ನೇಹಿತರೆ 41 ಗಂಟು ನೀವು ಒಂದೊಂದು ಗಂಟು ಹಾಕೊಂತ ಬನ್ನಿ. ಹತ್ತತ್ರಕ್ಕೆ 41 ಗಂಟು ಎಣ್ಸ್ಕೊಂಡು ಹಾಕೊಂಡು ಅದನ್ನ ವಿಷ್ಣು ದೇವಸ್ಥಾನಕ್ಕೆ ತಗೊಂಡೋಗಿ ಆ ಪಾದದ ಹತ್ರ ಇಟ್ಟು ಅದನ್ನ ಪೂಜೆ ಮಾಡಿಸ್ಕೊಂಡ್ಬಂದು ನಿಮ್ಮ ಬಲಗೈ ಕಟ್ಕೊಳ್ಳಿ ಗಂಡು ಮಕ್ಳಾದ್ರೆ, ಹೆಣ್ಮಕ್ಳಾದ್ರೆ ಎಡಗೈ ಕಟ್ಕೊಳ್ಳಿ. 48 ದಿನ ಯಾವುದೇ ಕಾರಣಕ್ಕೂ ಆ ದಾರ ತೆಗಿಬೇಡಿ. 48 ದಿವಸ ಆದ ನಂತರ ಅದು ದಾರನ ತೆಗೆದು ಮತ್ತೆ ನೀವೊಂದು ಕಟ್ಕೊಳ್ಳಿ. ಯಾಕಂದ್ರೆ ಈ ದಾರದಿಂದ ನಿಮ್ಗೆ ಯೋಗ ಬರುತ್ತೆ, ನೀವ್ ಅನ್ಕೊಂಡಿದ್ ಕೆಲ್ಸ ಆಗುತ್ತೆ, ರಾಜನಂತೆ ಬಾಳ್ತೀರಾ, ಲೀಡರ್ ತರ ಇರ್ತೀರಾ ಸ್ನೇಹಿತರೆ. ಮತ್ತೆ ಏನು ಒಂದು ಲವ್ ಮಾಡಿ ಅವ್ರಿಗೆ ಮದ್ವೆ ಆಗಕ್ಕೆ ಆಗಲ್ಲ ಅನ್ಕೊಂಡಿದ್ದವರು ಈ ವರ್ಷ ತುಂಬಾ ಚೆನ್ನಾಗಿದೆ. ನಿಮ್ ಲವ್ ಮಾಡಿರೋರು ಬಹಳ ಒಂದು ಲವ್ ಮ್ಯಾರೇಜ್ಗೆ ಇದು ಒಳ್ಳೆ ಸೂಕ್ತವಾದ ವರ್ಷ ಆಗಿದೆ. ಮನೇಲಿ ಒಪ್ಪಿಸ್ಕೊಂಡು ನೀವು ಮದುವೆಗಳು ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಹರಿ ಓಂ ಹರೇ ಶ್ರೀನಿವಾಸ.